ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಾಗಪುರ ವಾರ್ಡ್ನಲ್ಲಿರುವ ಶಾಸಕರ ಕಚೇರಿಯಲ್ಲಿ ಇಂದು 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರು ಹಾಗೂ ಸ್ಥಳೀಯ ಜನಪ್ರಿಯ ಶಾಸಕರಾದ ಕೆ. ಗೋಪಾಲಯ್ಯ ಅವರು ಪಾಲ್ಗೊಂಡು ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದ ಗೋಪಾಲಯ್ಯ ಅವರು 1950 ಜನವರಿ 26ರಂದು ಸಂವಿಧಾನವನ್ನು ರಚನೆ ಆಗಿರುವಂಥ ದಿನ ಅಂಗೀಕರಿಸಿದ ದಿನವಾಗಿದ್ದು, ಈ ವೇಳೆ ಎಲ್ಲ ಭಾರತೀಯರು ಜನವರಿ 26, 1950ರಂದು ಗಣರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ಸರ್ವರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸಂವಿಧಾನ ಪಿತಾಮಹ ಅಂಬೇಡ್ಕರ್ ಕೊಟ್ಟಂಥ ಈ ಸಂವಿಧಾನದಿಂದ ನಾಡಿನಲ್ಲಿ ಏಕತೆ, ಸಮಾನತೆ ಎಲ್ಲವನ್ನೂ ನೋಡಿಕೊಂಡು ಮುಂದೆ ಸಾಗೋಣ ಎಂದು ಗೋಪಾಲಯ್ಯ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಉಪ ಮಹಾಪೌರರಾದ ಹೇಮಲತಾ ಗೋಪಾಲಯ್ಯ, ಮುಖಂಡರುಗಳಾದ ವೆಂಕಟೇಶ್ ಮೂರ್ತಿ, ಡಾಬಾ ಶ್ರೀನಿವಾಸ್, ಜಯಸಿಂಹ, ಮಂಡಲಾಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ, ಅವಿನ್ ಆರಾಧ್ಯ ಸೇರಿದಂತೆ ಹಲವು ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಗಣರಾಜ್ಯೋತ್ಸವ ದಿನವನ್ನು ಇಡೀ ದೇಶದಾದ್ಯಂತ ಸಂವಿಧಾನದ ಅಂಗೀಕರಿಸಿರ್ತಕ್ಕಂಥ ದಿನ. ಇವತ್ತು ಅತ್ಯಂತ ಒಂದು ಪವಿತ್ರವಾದ ದಿನ. 1950 ಜನವರಿ 26ರಂದು ಸಂವಿಧಾನವನ್ನು ಏನು ಅಂಗೀಕರಿಸ್ತಾರೆ, ಆ ದಿನವನ್ನು ಇಡೀ ರಾಷ್ಟ್ರದಾದ್ಯಂತ ಸರ್ಕಾರಿ ರಜೆ ಘೋಷಣೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧೀಜಿಯವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಎಲ್ಲರ ಶ್ರಮದಿಂದ ಬಂದಿರತಕ್ಕಂಥ ಈ ಸಂವಿಧಾನ ಅನೇಕ ಹಿರಿಯರು, ಸ್ವತಂತ್ರಕ್ಕಾಗಿ ದುಡಿದವರ ಪ್ರಾಣವನ್ನು ಎತ್ತಂಥ ಅನೇಕ ಹಿರಿಯರಿದ್ದಾರೆ. ಈ ದಿನವನ್ನು, ಸಂವಿಧಾನ ಅಂಗೀಕಾರ ದಿನವನ್ನು ನಾವೆಲ್ಲ ವಿಜೃಂಭಣೆಯಿಂದ ಎಲ್ಲ ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳು, ಪಾರ್ಕ್ಗಳಲ್ಲಿ ಮಾಡ್ತೇವೆ. ಈ ಸಂದರ್ಭದಲ್ಲಿ ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯನ ಕೊಡ್ತೇನೆ.
ಸಮಸ್ತ ನಾಡಿನ ಜನತೆಗೆ 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನಾವೆಲ್ಲ ಸ್ವತಂತ್ರರಾಗಿದ್ದೀವಿ. ಕಾರಣ ಏನಂದರೆ 1947ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಅಂದಿನವರೆಗೆ ನಾವು ಬ್ರಿಟಿಷ ಗುಲಾಮಗಿರಿಯಲ್ಲಿ ಬದುಕಬೇಕಾಗಿತ್ತು. 1949 ನವಂಬರ್ 26ನೇ ತಾರೀಕು ನಮ್ಮ ಸಂವಿಧಾನ, ನಮ್ಮ ಗಣರಾಜ್ಯೋತ್ಸವ ಆಚರಣೆಗೆ ಬಂತು. ಆದರೆ ಅದು ಅಧಿಕೃತವಾಗಿ ಬಂದಿರೋದು ಜನವರಿ 26, 1950ಗೆ. ಅದಾದ ನಂತರ ನಮ್ಮ ಏನು ಸಂವಿಧಾನ ರಚನೆ ಮಾಡಿದಂತಹ ಮಹಾತ್ಮ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ಮಾರ್ಗದರ್ಶನದಲ್ಲಿ ಸಮಾನತೆ, ಸಹೋದರತ್ವ, ಭಾತೃತ್ವ, ಎಲ್ಲರಿಗೂ ಒಂದೇ ರೀತಿಯ ಒಂದು ಅವಕಾಶಗಳು ಸಿಗಬೇಕು ಈ ದೇಶದಲ್ಲಂತ ಸಂವಿಧಾನ ರಚನೆ ಆದಮೇಲೆ ಈ ದೇಶದಲ್ಲಿ ವಿಶೇಷವಾಗಿ ಜನರು ಆ ಒಂದು ಸಂವಿಧಾನದ ನಿಯಮದಲ್ಲಿ ಬಾಳ್ತಾ ಬಂದಿದ್ದಾರೆ. ನಮ್ಮ ಸಂವಿಧಾನವೂ ಕೂಡ ಭಾಳ ವಿಶೇಷವಾಗಿದ್ದು, ಯಾಕಂದರೆ ಇದು ಈ ಒಂದು ದೇಶದಲ್ಲಿ ಕೂತ್ಕೊಂಡು ಬರೆದಂಥ ಸಂವಿಧಾನ ಅದಲ್ಲ. ನಮ್ಮ ಮಹಾತ್ಮ BR ಅಂಬೇಡ್ಕರ್ ಅವರು ಬೇರೆ ಬೇರೆ ದೇಶಗಳಿಂದ ಆಯ್ದಂಥ ವಿಷಯಗಳನ್ನ ತಂದುಬಿಟ್ಟು ಆ ಸಂವಿಧಾನಕ್ಕೆ ವಿಶೇಷವಾಗಿ ಶಕ್ತಿ ಕೊಟ್ಬಿಟ್ಟು ಜನರಿಗೆ ಬದುಕಲಿಕ್ಕೆ ಯಾವ ಥರ ಕಾನೂನು ಅಡಿಯಲ್ಲಿ ಅವಕಾಶ ಆಗ್ತದೆ ಅಂತ ನೋಡಿಬಿಟ್ಟು ಮಾಡಿದಂಥ ಸಂವಿಧಾನ. ಅದು ಇಡೀ ಪ್ರಪಂಚದಲ್ಲಿ ವಿಶೇಷವಾದ ಸಂವಿಧಾನ ನಮ್ಮ ಭಾರತ ದೇಶದಂಥ ಸಂವಿಧಾನ. ಇವತ್ತು ನಾನು ಹೇಳೋದು ಇಷ್ಟೇ, ನಾವೆಲ್ಲ ಒಂದು ಸಂವಿಧಾನದ ಅಡಿಯಲ್ಲಿ ದೇಶ, ಒಂದು ರಾಷ್ಟ್ರದ ಮೇಲೆ ಅಭಿಮಾನ, ನಮ್ಮ ಮುಂದಿನ ಭವಿಷ್ಯ ಭಾರತದ ಮಕ್ಕಳ ಮೇಲೆ ನಮ್ಮೆಲ್ಲರ ಪೋಷಕರ ಗಮನಗಳು ಹರಿಸ್ಕೊಂಡು ಏನು ಇತಿಹಾಸವನ್ನು ಅವರಿಗೆ ಹೇಳಿಕೊಟ್ಟು ನಮ್ಮ ಸಂವಿಧಾನಗಳನ್ನ ಪ್ರತಿಯೊಬ್ಬರು ತಿಳುವಳಿಕೆ ಮಾಡಿಕೊಂಡು ಈ ರೀತಿಲಿ ಹೋದರೆ ಇವತ್ತು ಗಣರಾಜ್ಯೋತ್ಸವ ದಿನದಲ್ಲಿ ಏನು ಮಾಡ್ತಿರುವಂಥ ಕಾರ್ಯಕ್ರಮ ನಮ್ಮ ದೇಶದ ರೈತರ ಬಗ್ಗೆ ಇರ್ಬೋದು, ಸೈನಿಕರ ಬಗ್ಗೆ ಇರ್ಬೋದು. ಯಾಕಂದರೆ ಸ್ವತಂತ್ರ ತರಲಿಕ್ಕೆ ಭಾಳಷ್ಟು ಕಷ್ಟಪಟ್ಟಂಥ ದಿನಗಳು, ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ದಿನಗಳು ಆ ದಿನ. ನಮ್ಮ ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು. ಸುಭಾಷ್ ಚಂದ್ರ ಬೋಸ್ ಕೂಡ ಒಂದು ಮಾತು ಹೇಳ್ತಾರೆ, ರಕ್ತ ಕೊಡಿ ನಾನು ಸ್ವತಂತ್ರ ತಂದು ಕೊಡ್ತೀನಿ ಅಂತ. ಅಂಥ ಒಬ್ಬ ವ್ಯಕ್ತಿ, ಅಂದರೆ ಅವ್ರ ಜೀವ ಎಷ್ಟೊತ್ತಿಗೆ ಹೋಗ್ತದೆ ಅವರಿಗೆ ಗೊತ್ತಿರಲಿಲ್ಲ. ನಮ್ಮ ಸ್ವಾಮಿ ವಿವೇಕಾನಂದ ಇರ್ಬೋದು, ನಮ್ಮ ದೇಶನ ಆ ಕಾಲದಲ್ಲೇ ಬೇರೆ ವಿಷಯಗಳಲ್ಲಿ ಒಳ್ಳೆಯ ಒಂದು ಸಂಸ್ಕೃತಿ ವಿಷಯದಲ್ಲಿ ಪ್ರಪಂಚಕ್ಕೆ ಪ್ರಸಾರಪಡಿಸಿದವರು. ಅದೇ ರೀತಿ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಮ್ಮ ಭಾರತ ದೇಶವನ್ನು ವಿಶ್ವಗುರುವನ್ನಾಗಿಸಲಿಕ್ಕೆ ಹೊರಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವುಗಳೆಲ್ಲ ಶಕ್ತಿ ಕೊಡಬೇಕು, ಸ್ಫೂರ್ತಿ ಕೊಡಬೇಕು. ಈ ಭಾರತ ದೇಶದ ನೆಲೆಯನ್ನು ಗಟ್ಟಿಗೊಳಿಸಬೇಕು, ಈ ಸಂಸ್ಕೃತಿನ ಉಳಿಸಬೇಕು, ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ನನ್ನ ಮಾತು ಮುಗಿಸ್ತೀನಿ. ರಾಘವೇಂದ್ರ ಶೆಟ್ಟಿ, ಮಹಾಲಕ್ಷ್ಮಿ ಲೇಔಟ್, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ.